ಸೀಮಿತವಾದಂಥ ಸಮಸ್ಯೆ ಅಲ್ಲ. ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಅಂತ ಸರ್ಕಾರ ಇದನ್ನು ಪರಿಗಣಿಸಬೇಕು. ಇದನ್ನು ಪರಿಗಣಿಸಿ ಹೇಳ್ತಾ ಇದ್ರು, ನಮ್ಮ ಆರೋಗ್ಯ ಪರಿಶೀಲನೆ ಮಾಡಿಸಿ. ಇಂಡಿಯನ್ ನ್ಯಾಷನಲ್ ಹೆಲ್ತ್ ಕಮಿಷನ್ ಆರೋಗ್ಯ ಕಳ್ಕೊಂಡ್ಮೇಲೆ ಏನಾಗುತ್ತೆ? ಸುಡುಗಾಡಾಗೋಗ್ಬಿಟ್ಟು, ಕೊಪ್ಪಳ ಸುಡುಗಾಡಾಗೋಗ್ಬಿಟ್ಟು. ಎಲ್ಲಿ ಕೊಪ್ಪಳ ಸುಡುಗಾಡಾದ್ರೆ ಕೊಪ್ಪಳದ ಜನಪ್ರತಿನಿಧಿಗಳು ಏನಾದ್ರು ಬೊಂಬಾಯಿ ಸೇರ್ಕೊಳ್ಬೇಕು. ನಿಮ್ಮ ಹತ್ರ ದುಡ್ಡಿದೆ. ಹಾಗಾಗಿ ಇವತ್ತು ನಾನು 1993 ಇಸ್ವಿಯಲ್ಲಿ ಬಂದು ಕನ್ನಡ ಸಂಸ್ಕೃತಿ ಮಂತ್ರಿಯಾಗಿ 3 ದಿವಸಗಳ ಕಾಲ ಇದ್ದೆ. ನಮಸ್ಕಾರ. ನಾವು 4 ಮಾತು ನಮ್ಮ ಮುಖೇಶ್ ಮಾತಾಡಬೇಕು ಅಂತ ಒಂದೊಂದು. ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನಾವು ನಮ್ಮತ್ತು ಮಾತಾಡೋದು ಕಷ್ಟ. ಕೋಟೆ ಮಾತಾಡ್ತೀನಿ. ಕೊಪ್ಪಳ ಬಾಧಿತ ಪ್ರದೇಶ ಎಲ್ಲ ಕಾರ್ಖಾನೆಗಳ ಹೊಗೆ ಮತ್ತು ಧೂಳು ನೋಡೇ ಕೆಲಸವನ್ನು ಸರ್ಕಾರ ಮೊದಲ ಆದ್ಯತೆಯಾಗಿ ಮಾಡಬೇಕು. ಎರಡನೇದಾಗಿ ಬಸವನ್ನು ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ, ಅದು ಸಮುದಾಯದ ಸ್ವತ್ತು. ಮೂರನೇದಾಗಿ ತುಂಗಭದ್ರಾ ನದಿಗೆ ಮಾಲಿನ್ಯದ ನೀರು ಸೇರ್ತಾ ಇದೆ. ಕಾರ್ಖಾನೆಗಳು ತಮ್ಮ ಮಾಲಿನ್ಯದ ನೀರನ್ನು ನೇರವಾಗಿ ನದಿಗೆ ಬಿಡ್ತಾ ಇದ್ದಾರೆ. ಯಾವುದೇ ಸಂಸ್ಕರಣೆ ಇರಲಾರದೆ ಅವರು ನದಿಗೆ ನೀರನ್ನು ಬಿಡಲಾರದಂತೆ ತಡೆಗಟ್ಟಬೇಕು. ಮತ್ತು ಊರ ಚರಂಡಿಯ ನೀರು ಕೂಡ ಸೇರಿ ಲಕ್ಷಾಂತರ ಜನರ ಕುಡಿಯುವ ನೀರು ಸಂಪೂರ್ಣ ರೋಗಗ್ರಸ್ತವಾಗಿದೆ. ಅದರ ಬಣ್ಣವು ಸರ್ವೆ ಆಗಬೇಕು, ಪರಿಸರದ ಸರ್ವೆ ಆಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಬಾಧಿತ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ಕೃಷಿ ಸಚಿವರು ಮತ್ತು ಉದ್ಯಮ ಸಚಿವರು ಅಲ್ಲದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಯವರು ಕೂಡ ಬರಬೇಕು ಅಂತ ನಮ್ಮ ಒಂದು ಒತ್ತಾಯ ಇದೆ. ಈ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಎಚ್ ವಿಶ್ವನಾಥ್ ಅವರನ್ನು ಇಲ್ಲಿ ಬರಮಾಡಿ